ಅಕ್ಕ ಯಾವೂರಮ್ಮ? ಬಿಜಾಪುರ ರೀ. ನಿಮ್ಮೂರು ಬಿಜಾಪುರ? ನಮ್ಮ ಜಿಲ್ಲೆ ಬಿಜಾಪುರ. ನಮ್ಮದು ದೇವ್ರಪುರಿಗೆ. ದೇವರಿಪ್ಪರಿಗೆ. ಅಲ್ಲಿ ನಿಮ್ಮೂರು ಯಾವರು? ನಮ್ಮದು ದೇವ್ರಪುರಿಗೆ. ದೇವರಿಪ್ಪರಿಗೆ. ತಾಲೂಕಾ? ತಾಲೂಕಾ ದೇವ್ರಪುರಿಗಿನೇ ರೀ. ತಾಲೂಕಾ ದೇವರಿಪ್ಪರ ಪ್ರಾಪರ. ಹಾಂ. ಎದ್ರ ಸಲ ಬಂದ್ರಮ್ಮ? ನಮಗೆ ಗಂಡು ಮಕ್ಕಳು ಇದ್ದಿದ್ದಿಲ್ಲ, ಅದ್ರ ಸಂಬಂಧ ಬಂದಿದ್ವಿ. ಹೌದಮ್ಮ. ನಾಲ್ಕಿನ ಹೆಣ್ಣಿನ ಮ್ಯಾಗ ಅಪ್ಪ ಅವರು ಗಂಡು ಮಗ ಕೊಡ್ತೀನ ತಂದಿದ್ರು ವರ್ಷದ ಒಳಗೆ ಕೊಟ್ಟಾರ್ರಿ ನಮಗೆ ಅವರು. ಹೌದಮ್ಮ. ಹಾಂ ರೀ. ಗಂಡ ಸಂತಾನ ಸಲುವಾಗಿ ಬಂದಿದ್ರಿ. ನೀವು ಇಲ್ಲಿ ಹೆಂಗೆ ಗೊತ್ತಾಯ್ತು ಇಲ್ಲಿ? ನಮಗೆ ಯೂಟ್ಯೂಬ್ ಹೋದಾಗ ಬಿಟ್ಟಿದ್ರಿ, ಅದ್ರ ಸಂಬಂಧ ನಾವು ಬಂದಿದ್ವಿ. ಹೌದಮ್ಮ. ಎಷ್ಟು ವರ್ಷ ಆಯ್ತು ಇಲ್ಲಿ ಬರಕ್ಕೆ? ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ವರ್ಷದ ಒಳಗೆ ಕೊಟ್ಟಾರ್ರಿ ಅವ್ರು. ಒಂದು ವರ್ಷದೊಳಗೆ ಗಂಡು ಮಗ ಸಂತಾನ ಆಯ್ತು. ಹಿಂಗೆ ಏನು ಅನಿಸ್ತದಮ್ಮ ಇಲ್ಲಿ ದೇವಸ್ಥಾನ ನಿಮಗೆ? ದರ್ಗಾ ಹೆಂಗೆ ಅನಿಸ್ತದ? ಚಲೋ ಅನಿಸ್ತದೆ. ಅಬ್ಬಾಸ್ ಅಲಿ ಮಹಾತ್ಮೆ ಪ್ರಕಾರ ನಡೆದಿದ್ವಿ. ಚಲೋ ಮಾಡ್ಯಾರ ಅಬ್ಬಾಸಲ್ ತಾತ. ಚಲೋ ಮಾಡ್ಯಾರ. ಒಂದು ವರ್ಷದಾಗ ಗಂಡು ಸಂತಾನ ಕೊಟ್ಟನ. ಹಾಂ. ಮಗನ ಹೆಸರು ಏನು ಇಟ್ರಮ್ಮ? ಅಬ್ಬಾಸ್ ಅಲಿ ಅಂತ. ಅಬ್ಬಾಸ್ ಅಲಿ ಅಂತಾನೆ ಇಟ್ರ? ಹಾಂ ಹಾಂ ಹೌದು ನೋಡಮ್ಮ. ಅಪ್ಪ ಏನು ಹೇಳಿದ್ರು? ಅಪ್ಪ 3 ವರ್ಷಕ್ಕೊಂದರಿ ಮಾಡತ್ ಹೇಳಿದ್ರು. ನಾವು ಮಾಡ್ತೀವಿ ತಂದಿದ್ವಿ. ವರ್ಷದ ಒಳಗಾದ್ರೆ ಕೊಡ್ತೀನಿ ತಂದಿದ್ರು, ಕೊಟ್ಟಾರ ನಮಗೆ ಅಪ್ಪ. ಕೊಟ್ಟಾರಮ್ಮ. ಹಾಂ 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 ಆಯ್ತಮ್ಮ. ಆಯ್ತು, ಚಲೋ ಆಗ್ಲಮ್ಮ. ಅಪ್ಪ ಚಲೋ ಮಾಡ್ತಾರ. ಈ ಕಡೆ ಮಾಡಿ. ಹೆಸರು ಏನಿಟ್ರಮ್ಮ? ಅಬ್ಬಾಸ್ ಅಲಿ ಅಂತ. ಅಬ್ಬಾಸ್ ಅಲಿ ಅಂತ ಇಟ್ರ? ಹಾಂ ಹಾಂ. ಮದುವೆ ಆಗಿ 8 ವರ್ಷ ಆಗಿತ್ತ ನಮ್ಮ? 8 ವರ್ಷ ಆಯ್ತು. ಹಾಂ ಆಯ್ತಮ್ಮ. ಚಲೋ ಆಗ್ಲಮ್ಮ. ಅಪ್ಪ ಒಳ್ಳೇದು ಮಾಡಲಿ, ಬೇಸ್ ನಡ್ಕರಿ. ಹಾಂ. ಸದ್ಗುರು ಶ್ರೀ ಅಬ್ಬಾಸ್ ಅಲಿ ತಾತನವರ ದರ್ಗಾಕ್ಕೆ ಬಂದ ಭಕ್ತರು ತಮ್ಮ ಕುಂದುಕೊರತೆಗಳನ್ನು ಕೇಳಲು, ಸಂಕಷ್ಟ ಪರಿಹರಿಸಿಕೊಳ್ಳಲು ಪ್ರತಿ ಗುರುವಾರ ಮತ್ತು ಪ್ರತಿ ಅಮಾವಾಸ್ಯೆ ಭಕ್ತಾದಿಗಳು ಬಂದು ಸರತಿ ಸಾಲಿನಲ್ಲಿ ಕುಂತು ದರ್ಶನ ಮಾಡಿಕೊಂಡು ಹೋಗ್ತಾರೆ. ಇದೇ ರೀತಿಯಾಗಿ 32 ವರ್ಷಗಳಿಂದ ಅಬ್ಬಾಸ್ ಅಲಿ ಮಹಾತ್ಮೆ ಪ್ರಖ್ಯಾತಿ ಪಡೆದಿದೆ. ವರ್ಷಗಳಿಂದ ಬಂದ ಭಕ್ತರಿಗೆ ಅನ್ನದಾಸೋಹ ಸೇವೆ, ಸದ್ಗುರುವಿನ ಮಹಾಪ್ರಸಾದ ತಯಾರು ಮಾಡ್ತಕ್ಕಂಥ